In the last class, we discussed on entrepreneurship and startup third semester BBA BCU nalli. We discussed the functions of an entrepreneur, right? Amele pros and consequences of being an entrepreneur, qualities of a successful entrepreneur. ಈಗ most important types of entrepreneurs. ಟೈಪ್ಸ್ ಆಫ್ ಎಂಟರ್ಪ್ರೆನರ್ಸ್ ನೋಡಿ, ಈ ಸಬ್ಜೆಕ್ಟು ಎಷ್ಟು ಇಂಪಾರ್ಟೆಂಟ್ ಅಂದರೆ PGCET ಎಕ್ಸಾಮ್ ಬರೀತಿರಲ್ಲ MBA ಎಂಟ್ರೆನ್ಸು, ಅದರಲ್ಲೂ ಕೂಡ ಕ್ವೆಶನ್ಸ್ ಕೇಳ್ತಾರೆ ಆಂಟ್ರಪ್ರೆನರ್ಶಿಪ್ಪಿಂದ. ಮತ್ತು ನಿಮಗೆ ಇನ್ನೊಂದು ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ, ಬಿಸ್ನೆಸ್ ಕಮ್ಯುನಿಕೇಷನ್ ಸ್ಕಿಲ್ ಸಬ್ಜೆಕ್ಟು, ಅಲ್ಲಿಂದ ಎಲ್ಲ. ಸೊ ಇಲ್ಲಿ ಟೈಪ್ಸ್ ಆಫ್ ಆಂಟ್ರಪ್ರೆನರ್ಸ್ ಅಂತ ಬಂದಾಗ ಯಾವ್ಯಾವ ರೀತಿ ಆಂಟ್ರಪ್ರೆನರ್ಸ್ ಇರ್ತಾರೆ ಅದು ಕ್ಲೀನಾಗೆ ನೋಡಿದ್ದೀವಿ. ChatGPT ಯೂಸ್ ಮಾಡಿಕೊಂಡು ಆನ್ಸರ್ನ ಜನ್ರೇಟ್ ಮಾಡಿದ್ರೆ ಆನ್ಸರ್ ಬರೋದು ಬೇರೆ. ಫಸ್ಟು ಏನು ಕಂಟೆಂಟ್ ಓದಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಕ್ಲಾಸಿಫಿಕೇಶನ್ಸ್ ಆಫ್ ಆಂಟ್ರಪ್ರೆನರ್ಸ್ ಕ್ಲೀನಾಗಿ ಒಂದು ಚಾರ್ಟ್ ಇದೆ. ಒಂದು ಬೇಸ್ಡ್ ಆನ್ ದ ಬಿಸ್ನೆಸ್ ಟೈಪ್, ಬೇಸ್ಡ್ ಆನ್ ದ ಟೆಕ್ನಾಲಜಿ, ಬೇಸ್ಡ್ ಆನ್ ದ ಓನರ್ಶಿಪ್, ಬೇಸ್ಡ್ ಆನ್ ದ ಜೆಂಡರ್, ಬೇಸ್ಡ್ ಆನ್ ದ ಎಂಟರ್ಪ್ರೈಸ್ ಸೈಜ್, ಬೇಸ್ಡ್ ಆನ್ ದ ಕ್ಲಾರೆನ್ಸ್ ಡ್ಯಾನ್ಹಾಫ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಇಲ್ಲಿ ಬೇಸ್ಡ್ ಆನ್ ದ ಬಿಸ್ನೆಸ್ ಟೈಪ್, ಯಾವ ರೀತಿ ಬಿಸ್ನೆಸ್ ಮಾಡಿದಾಗ ಎಂಥ ಆಂಟ್ರಪ್ರೆನರ್ ಅಂತ ನಾವು ಕರಿತೀವಿ ಅಂತ. ಟ್ರೇಡಿಂಗ್ ಆಂಟ್ರಪ್ರೆನರ್, ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್, ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್. ನೀನು ಅಗ್ರಿ ಬಿಸ್ನೆಸ್ ಮಾಡಿದ್ರೂ ಯು ಕ್ಯಾನ್ ಬಿ ಅನ್ ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್. ಓಕೆ, ಇಫ್ ಯು ವಾಂಟ್ ಟು ಬಿ ಅನ್ ಆಂಟ್ರಪ್ರೆನರ್ ಯು ನೀಡ್ ಟು ಡೂ ಅನ್ IT ಬಿಸ್ನೆಸ್ ಅಂತ ಏನಿಲ್ಲ. ಎನಿ ಕೈಂಡ್ ಆಫ್ ಬಿಸ್ನೆಸ್, ಟ್ರೇಡಿಂಗ್, ಮ್ಯಾನುಫ್ಯಾಕ್ಚರಿಂಗ್, ಅಗ್ರಿಕಲ್ಚರ್, ಎನಿಥಿಂಗ್, ವಿ ವಿಲ್ ಲರ್ನ್ ಇಟ್ ಒನ್ ಬೈ ಒನ್. Next, based on the technology, technical entrepreneur, non-technical entrepreneur. ಈಗ IT ಕಂಪನಿ ಸ್ಟಾರ್ಟ್ ಮಾಡೋದು ಅಥವಾ ಬಯೋಟೆಕ್ನಾಲಜಿ, ಕಿರಣ್ ಮಜುಮ್ದಾರ್ದು ನಾನು ತೋರಿಸಿದ್ನಲ್ಲ ಮೊನ್ನೆ, ಅದೆಲ್ಲ ಏನು ಅಂದರೆ IT ಟೆಕ್ನಿಕಲ್. ಈಗ ಫುಡ್ ಡೆಲಿವರಿ, ಯೂಬರ್, ಓಲಾ, ಇದೆಲ್ಲ ಟೆಕ್ನಿಕಲ್. ಟೆಕ್ನಾಲಜಿ ಇಲ್ಲ ಅಂದರೆ ಇದು ನಡೆಯಲ್ಲ. ಕರೆಕ್ಟ್. ಅದು ಒಂದು ಹೋಟೆಲ್ ಬಿಸ್ನೆಸ್ ಅಂತ ಬಂದಾಗ ಕರೆಕ್ಟ್, there it can be a non-technical also. So next, based on the ownership, private entrepreneurs, state entrepreneurs, joint entrepreneurs. State andre government anta artha, state andre government. Okay, next, based on the gender, men entrepreneur, women entrepreneur. Most of you, when I ask you what do you want to be, you say that I want to be a women entrepreneur, women. Okay. So next, based on the enterprise size, small size, medium size, large scale. Small, medium and large scale. Based on the Clarence Danoff classification anta helತೀವಿ ನಾವು ಇದನ್ನ. Innovative entrepreneur, imitative entrepreneur, Fabian and drone entrepreneur. ಇದು ನಾಲ್ಕು ತುಂಬ ಇಂಪಾರ್ಟೆಂಟ್. Even for 2 marks questions also, ಅವರು ಕೇಳ್ತಾರೆ what do you mean by a Fabian entrepreneur? What do you mean by a drone entrepreneur? What do you mean by a imitative entrepreneur? What do you mean by a innovative entrepreneur? ಅಂತ 2 marks questions ಅಲ್ಲಿ ಈ ರೀತಿ ಕೇಳ್ತಾರೆ. ಇಲ್ಲಿಂದ ಯಾವ್ದು ಬೇಕಾದರೂ ಕೇಳ್ಬೋದು. 2 marksಗಾದರೂ ಕೇಳ್ಬೋದು, 5 marksಗಾದರೂ ಕೇಳ್ಬೋದು, 15 marksಗಾದರೂ ಕೇಳ್ಬೋದು. ಅದು ಕ್ವೆಶನ್ ಅಂತೂ ಬಂದೇ ಬರುವಂಥ ಚಾನ್ಸ್ ಇದೆ ಇಲ್ಲಿ ಮ್ಯಾಕ್ಸಿಮಮ್. ಓಕೆ, ಟೈಪ್ಸ್ ಆಫ್ ಆಂಟ್ರಪ್ರೆನರ್ಸ್ ಅಲ್ಲಿ. ಸೊ ಈಗ 1 by 1 ಕ್ಲೀನಾಗಿ ಇವತ್ತಿನ ಕ್ಲಾಸಲ್ಲಿ ಬರೀ ಟೈಪ್ಸ್ ಆಫ್ ಆಂಟ್ರಪ್ರೆನರ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ. ಫಸ್ಟ್, ಬೇಸ್ಡ್ ಆನ್ ದ ಬಿಸ್ನೆಸ್ ಟೈಪ್, ಟ್ರೇಡಿಂಗ್ ಆಂಟ್ರಪ್ರೆನರ್. ಟ್ರೇಡಿಂಗ್ ಅಂದರೆ ಪದದ ಅರ್ಥ ಏನು? ಫಸ್ಟು ಟ್ರೇಡಿಂಗ್ ಅಂದರೆ ಈಗ ನೀನು ಯಾವುದೇ ಪ್ರಾಡಕ್ಟನ್ನ ನೀನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ, ಬೇರೆಯವ್ರು ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನು ನೀನು ತಗೊಂಡು ಬರ್ತೀಯ, ಅದನ್ನೇ ಸ್ವಲ್ಪ ಪ್ರೈಸ್ ಮಾರ್ಜಿನ್ ಇಟ್ಕೊಂಡು ನೀನು ಸೇಲ್ ಮಾಡ್ತೀಯ. ದಟ್ ಈಸ್ ಟ್ರೇಡಿಂಗ್. ಓಕೆ, ಈಗ ಫ್ಲಿಪ್ಕಾರ್ಟ್ ಏನು ಮಾಡುತ್ತೆ? ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ? ಇಲ್ಲ, ಯಾರೋ ಬೇರೆಯವನು ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನ ಇವ್ರು ಜಸ್ಟ್ ಟ್ರೇಡ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ತಾನೆ? ಮಿಡಲ್ ಮ್ಯಾನ್ ಥರ ಬೇರೆಯವರಿಂದ ಬೈ ಮಾಡಿ ಅದನ್ನು ಬೇರೆಯವ್ರಿಗೆ ಕಸ್ಟಮರ್ಸಿಗೆ ತಲುಪಿಸುವಂತಹ ಕೆಲಸ ಮಾಡುವಂಥದ್ದನ್ನು ಟ್ರೇಡಿಂಗ್ ಅಂತ ಕರಿತೀವಿ. ಓಕೆ, ಯು ಶುಡ್ ಬಿ ಕ್ಲಿಯರ್ ಅಬೌಟ್ ದ ವರ್ಡ್ ಟ್ರೇಡಿಂಗ್. ಅದೇ ಡಿಫ್ರೆನ್ಸ್ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್ಗೂ ಮತ್ತು ಟ್ರೇಡಿಂಗ್ ಆಂಟ್ರಪ್ರೆನರ್ಗೂ. ಟ್ರೇಡಿಂಗ್ ಆಂಟ್ರಪ್ರೆನರ್ಗೂ ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್ಗೂ ಡಿಫ್ರೆನ್ಸೇ ಅದು. ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್ ಅಂದರೆ ಏನು ಅಂದರೆ ಅವನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ ಪ್ರಾಡಕ್ಟನ್ನು, ಅವನೇ ಕಸ್ಟಮರಿಗೆ ಸೇಲ್ ಮಾಡ್ತಾನೆ. ಹಿ ಬಿಕಮ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್.
ಬಟ್ ಟ್ರೇಡಿಂಗ್ ಆಂಟ್ರಪ್ರೆನರ್ ಇಸ್ ಸಮ್ವನ್ ಹೂ ಇಸ್ ಬೈಯಿಂಗ್ ದ ಪ್ರಾಡಕ್ಟ್ ಫ್ರಮ್ ಸಂಬಡಿ ಎಲ್ಸ್. ಬೇರೆ ಯಾರೋ ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನ ಪರ್ಚೇಸ್ ಮಾಡಿ ಅದನ್ನ ಸೇಲ್ ಮಾಡುವಂಥದ್ದು. ಓಕೆ, ಸೊ ವಾಟ್ ಟ್ರೇಡಿಂಗ್ ಆಂಟ್ರಪ್ರೆನರ್ ಬೈ ಗೂಡ್ಸ್ ಆ್ಯಂಡ್ ಸೆಲ್ ಫಾರ್ ಪ್ರಾಫಿಟ್. ಹಿ ಈಸ್ ಲೈಕ್ ಅ ಮಿಡಲ್ ಮ್ಯಾನ್. ಓಕೆ, ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ started as an online bookstore, now trades various goods. ಆನ್ಲೈನ್ ಬುಕ್ ಸ್ಟೋರ್ ಅಂತ ಸ್ಟಾರ್ಟ್ ಮಾಡ್ತದೋ ಈಗ ಎಲ್ಲ ರೀತಿಯಾದಂತಹ ಗುಡ್ಸು, ಈವನ್ ನೀವು ಫ್ರಿಜ್ಜು ಅಷ್ಟೇ ಯಾಕೆ, ಈವನ್ ಬೆಡ್ ಬೇಕು ಅಂದ್ರೂ ನೀವು ಆರ್ಡರ್ ಮಾಡ್ಬೋದು, ಮನೆಗೆ ತೊಗೊಂಡು ಬಂದು ತಲುಪಿಸ್ತಾರೆ. ಕರೆಕ್ಟ್ ಅಲ್ವಾ? ಯಾವ ಬ್ರ್ಯಾಂಡ್ ಬೇಕು ಅದು, ಎಲ್ಲ ಬ್ರ್ಯಾಂಡ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಲ್ವಲ್ಲ. So that is trading entrepreneur. Manufacturing entrepreneur is like make products from the raw materials. ಈಗ ಅಮೂಲ್ ಕಂಪನಿ ಬಗ್ಗೆ ನಿಮಗೆ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಈಗ ನಮ್ಮ ಕರ್ನಾಟಕದಲ್ಲಿ ನಂದಿನಿ ಹೇಗೋ ಆ ರೀತಿ ಗುಜರಾತಲ್ಲಿ ಅಮೂಲ್ ಅಲ್ವಾ? ಸೊ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಕರಿತೀವಿ ನಾವು ಅದನ್ನು, ಕಂಪನಿಯ ಹೆಸರು ಫುಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್. ಸೊ ಅವ್ರು ಏನು ಮಾಡ್ತಾರೆ, ಅಮೂಲ್ ಕಂಪನಿನವರು ಮಿಲ್ಕನ್ನ ಬಟರ್, ಚೀಸ್, ಐಸ್ ಕ್ರೀಮ್, ಪನೀರ್ ಈ ರೀತಿ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಮಾಡ್ತಾರಾ, ದಹಿ ಎಲ್ಲ. ಆಫ್ಟರ್ ಅದನ್ನೇನು ಮಾಡ್ತಾರೆ, ಡೈರೆಕ್ಟಾಗಿ ಕನ್ಸ್ಯೂಮರ್ಸಿಗೆ ಸೇಲ್ ಮಾಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ದಟ್ ಈಸ್ ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್. ಫ್ಲಿಪ್ಕಾರ್ಟ್ ಈಸ್ ಅ ಟ್ರೇಡಿಂಗ್ ಆಂಟ್ರಪ್ರೆನರ್, ಅಮೂಲ್ ಈಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್. ನೆಕ್ಸ್ಟ್, ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್. ಅಗ್ರಿಕಲ್ಚರಲ್ ಅಂದರೆ ಏನು? ವ್ಯವಸಾಯ ಮಾಡುವಂಥದ್ದು. ಕರೆಕ್ಟ್? ಸೊ ಈಗ ವ್ಯವಸಾಯ ಮಾಡುವಂಥದ್ರಲ್ಲೂ ಕೂಡ ನೀನು ಆಂಟ್ರಪ್ರೆನರ್ ಆಗಬಹುದು. ಅದಷ್ಟೇ, ಈಗ ನೋಡು, ನೀನು ಅದರಲ್ಲಿ ಆಂಟ್ರಪ್ರೆನರ್ ಆಗಬೇಕು ಅಂದ್ರೂ ಅದರ ಬಗ್ಗೆ ನಾಲೆಜ್, ಅವೇರ್ನೆಸ್ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತು ನಾನು ನಿನ್ನೆ ಕ್ಲಾಸಲ್ಲೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನೀನು ಯಾವುದೇ ರೀತಿ ಆಂಟ್ರಪ್ರೆನರ್ ಆಗು ಒಳ್ಳೆಯದು. ಆಮೇಲೆ ಎಸ್ಪೆಷಲಿ ಒಂದು ಬೆಸ್ಟ್ ಅಡ್ವಾಂಟೇಜ್ ಏನು ಗೊತ್ತಾ ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್ ಆಗೋದ್ರಲ್ಲಿ? ಟ್ಯಾಕ್ಸ್. ನೀನು ಮ್ಯಾಕ್ಸಿಮಮ್ ಟ್ಯಾಕ್ಸನ್ನು ಕೆಲವೊಂದು ಪ್ರಾಡಕ್ಟ್ಸ್ಗೆ ಟ್ಯಾಕ್ಸೇ ಕಟ್ಟಂಗಿಲ್ಲ. ಇನ್ನು ಕೆಲವೊಂದು ಪ್ರಾಡಕ್ಟ್ಸು ನೀನು ಪ್ರೊಸೆಸ್ ಮಾಡ್ತೀಯಾ ಅಂದರೆ ಅದರಲ್ಲಿ ನೀನು ಇಷ್ಟು % ಅಂತ ಪ್ರಾಡಕ್ಟಿಗೆ ಮಾತ್ರ ನೀನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಆ ರೀತಿ ಯಾವುದೇ ಪ್ರಾಡಕ್ಟನ್ನ ನೀನಾಗಿ ನೀನೇ ಬೆಳೆಸಿದ್ರೆ ಓಕೆ, ಅದಕ್ಕೆ ನೀನು ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಆ ಪ್ರಾಡಕ್ಟನ್ನು ನೀನು ಕನ್ವರ್ಟ್ ಮಾಡ್ತೀಯ ಬೇರೆ ಪ್ರಾಡಕ್ಟಾಗಿ. ಈಗ ಗೋಧಿ ಬೆಳೆಸ್ತೀಯ ನೀನು, ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಅದೇ ಗೋಧಿನ ನೀನು ನಿನ್ನ ಫ್ಯಾಕ್ಟ್ರಿಗೆ ತಗೊಂಡೋಗಿ ಅಕ್ಕಿಯಾಗಿ ಕನ್ವರ್ಟ್ ಮಾಡ್ತಾ ಇದೀಯಾ ಅಂದರೆ ಅದ್ರ ಮೇಲೆ ನೀನು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ದಟ್ ಈಸ್ ಹೌ ಇಟ್ ವರ್ಕ್ಸ್. ಓಕೆ, ಸೊ ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್ ನೀವು ನೋಡ್ತಾ ಇರ್ತೀರ, ಎಷ್ಟೊಂದು ಜನ ಶ್ರೀಮಂತರು ತುಂಬ ದುಡ್ಡು ಮಾಡಿರೋರು ಕೂಡ ಬೇರೆ ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಮ್ಯಾಕ್ಸಿಮಮ್ ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್ಸ್ ಆಗ್ತಾರೆ. They buy the land, they take help of the farmers, ಎಕ್ಸ್ಪರ್ಟೈಸ್ ಇರೋವಂಥವ್ರಿಗೆ ಎಲ್ಲ. ಸೊ ಅಂಥವನ್ನ ತೊಗೊಂಡ್ಬಿಟ್ಟು ಅಗ್ರಿಕಲ್ಚರ್ ಈಲ್ಡಿಂಗ್ ಮಾಡ್ತಾರೆ. ಈಲ್ಡಿಂಗ್ ಅಂದರೆ ಕ್ರಾಪ್ಸ್, ಬೆಳೆಯುವಂಥದ್ದನ್ನು, ಕ್ರಾಪ್ಸನ್ನು ಬೆಳೆಸುವಂಥದ್ದನ್ನು ನಾವು ಈಲ್ಡಿಂಗ್ ಅಂತ ಹೇಳ್ತೀವಿ. ಮಾಡಿ ಅದರಿಂದ ಪ್ರಾಫಿಟ್ ಮಾಡ್ತಾರೆ. ಸೊ ಅಗ್ರಿಕಲ್ಚರಲ್ ಆಂಟ್ರಪ್ರೆನರ್ ವರ್ಕ್ ಇನ್ ಫಾರ್ಮಿಂಗ್, ಸೀಡ್ಸ್, ಇರಿಗೇಷನ್, ಟೂಲ್ಸ್ ಎಕ್ಸೆಟ್ರಾ. ಎಕ್ಸಾಂಪಲ್, ಮಹೀಂದ್ರಾ ಅಗ್ರಿ ಕಂಪನಿ. ಮಹೀಂದ್ರಾ ಅಗ್ರಿ ಕಂಪನಿ ಅವರು ಆಫರ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ದ ಇಂಡಿಯನ್ ಫಾರ್ಮರ್ಸ್. ಓಕೆ, ಸೊ ಇಷ್ಟು ಟ್ರೇಡಿಂಗ್ ಆಂಟ್ರಪ್ರೆನರ್, ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರೆನರ್ ಆ್ಯಂಡ್ agricultural entrepreneur. These are the entrepreneurs based on the business type. So next, based on technology basis mele technical entrepreneur and non-technical entrepreneur. Technical entrepreneur andre yaro? Technical andre someone who uses technology. ಈಗ ನೀವು ಹೇಳ್ತಾ ಇದ್ರಿ, ಇವ್ರು ಹೇಳಿದ್ರು ಸರ್ ಶಾರ್ಟ್ ಮೂವಿ ಮಾಡಬೇಕು, ಅದಕ್ಕೆ ನನಗೆ ಟೆಕ್ನಿಕಲ್ ಐಟಮ್ಸ್ ಬೇಕು ಅಂತ. ಈಗ ನೀವು ಲೈಟ್ ತಗೊಂಡು ಬರ್ತೀರಾ, ಮೈಕ್ ತರ್ತೀರಾ, ಕ್ಯಾಮ್ರಾ ತರ್ತೀರಾ, ಮತ್ತೆ ಅದು ಸ್ಕ್ರೀನ್ಸ್ ಅದು ಇದು ತರ್ತೀರಾ. ಈಗ ವಿತೌಟ್ ಕ್ಯಾಮ್ರಾ ಕ್ಯಾನ್ ಯು ಮೇಕ್ ಅ ಶಾರ್ಟ್ ಮೂವಿ? ನೋ. ಸೊ ಯು ಆರ್ ಟೆಕ್ನಿಕಲ್ ಆಂಟ್ರಪ್ರೆನರ್.
Without a technology, you use the technology, science and technology to build your business, you become a technical entrepreneur. Okay, example, Aadhaar, Infosys, biotechnology, ನಾನು ಹೇಳಿದ್ನಲ್ಲ ಬಯೋಕಾನ್ ಕಂಪನಿ, ಇನ್ಫೋಸಿಸ್, TCS, ವಿಪ್ರೋ ಇದೆಲ್ಲ ಟೆಕ್ನಿಕಲ್ ಕಂಪನೀಸು, ಸಾಫ್ಟ್ವೇರ್ಸ್ ಕಂಪನೀಸು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪನೀಸು, ಅವರೆಲ್ಲ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನಾನ್ ಟೆಕ್ನಿಕಲ್ ಆಂಟ್ರಪ್ರಿನರ್ಸ್. ನೋ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್, ಫೋಕಸ್ ಆನ್ ಸರ್ವಿಸ್ ಆರ್ ಟ್ರೇಡ್. ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಏನಿಲ್ಲ, ಆರಾಮಾಗಿ ಯಾವುದೋ ಒಂದು ಸರ್ವಿಸ್ ಕೊಡುವಂಥದ್ದು ಅಥವಾ ಟ್ರೇಡ್ ಮಾಡುವಂಥದ್ದು. ಎಕ್ಸಾಂಪಲ್, ಐ ಥಿಂಕ್ so here example, Bikaner Wala is a famous sweet company, sweets, snacks, bakery kind. Agarwal bakeries anta kottidare ille. Agarwal bakeries anta ನೀವು ನೋಡಿದಿರಲ್ವಾ, ಆ ರೀತಿ ಅವ್ರದ್ದು ಸ್ಪೆಷಲೈಸ್ಡ್ ಇನ್ ಸ್ವೀಟ್ಸ್ ಆ್ಯಂಡ್ ಸ್ನ್ಯಾಕ್ಸ್. ಅದಕ್ಕೇನು ಟೆಕ್ನಾಲಜಿ ಬೇಡ, ಬೇಕಾ? ಬೇಡ. ಈವನ್ ಈಗ ಝೊಮ್ಯಾಟೊ ಅಥವಾ ಸ್ವಿಗ್ಗಿ ಅವ್ರು ಡೆಲಿವರಿ ಮಾಡ್ತಾರೆ ಪಿಕ್ ಮಾಡಿಕೊಂಡು ಅಂದರೆ, ದಟ್ ಈಸ್ ದ ಟೆಕ್ನಾಲಜಿ ಆಫ್ ದೋಸ್ ಕಂಪನೀಸ್, ನಾಟ್ ಆಫ್ ದ ಬೇಕ್ರಿ, ರೈಟ್? ಸೊ ದಟ್ ಈಸ್ ಎಕ್ಸಾಂಪಲ್ ಆಫ್ ನಾನ್ ಟೆಕ್ನಿಕಲ್ ಆಂಟ್ರಪ್ರಿನರ್. ಸೊ ಈಗ ಏನು ಅರ್ಥ ಮಾಡ್ಕೊಂಡ್ವಿ ನಾವು? ಬೇಸ್ಡ್ ಆನ್ ದ ಬಿಸ್ನೆಸ್ ಟೈಪ್ಸ್, ಟ್ರೇಡಿಂಗ್ ಆಂಟ್ರಪ್ರಿನರ್, ಮ್ಯಾನುಫ್ಯಾಕ್ಚರಿಂಗ್ ಆಂಟ್ರಪ್ರಿನರ್, ಅಗ್ರಿಕಲ್ಚರಲ್ ಆಂಟ್ರಪ್ರಿನರ್. ಬೇಸ್ಡ್ ಆನ್ ದ ಟೆಕ್ನಾಲಜಿ, ಟೆಕ್ನಿಕಲ್ ಆಂಟ್ರಪ್ರಿನರ್, ನಾನ್ ಟೆಕ್ನಿಕಲ್ ಆಂಟ್ರಪ್ರಿನರ್. ಈಗ ನೆಕ್ಸ್ಟ್, ಬೇಸ್ಡ್ ಆನ್ ದ ಓನರ್ಶಿಪ್, ಓನರ್ ಯಾರು ಅನ್ನೋದ್ರ ಮೇಲೆ ಯಾವ ಟೈಪ್ ಆಫ್ ಆಂಟ್ರಪ್ರಿನರ್ ಅನ್ನುವಂಥದ್ದು. ಒಂದು ಪ್ರೈವೇಟ್ ಆಂಟ್ರಪ್ರಿನರ್, ಸ್ಟೇಟ್ ಆಂಟ್ರಪ್ರಿನರ್ ಅಂದರೆ ಆಗಲೇ ಏನಂದ್ರೆ ಗೌರ್ನಮೆಂಟ್, ಜಾಯಿಂಟ್, ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಲ್ಲ ನಾವು, ಅಂದರೆ ಅರ್ಥ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸೇರಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಜಾಯಿಂಟ್ ಆಂಟ್ರಪ್ರಿನರ್ಶಿಪ್. ಈಗ ನಮಗೆ ಗೊತ್ತಿದೆ ಪ್ರೈವೇಟ್ ಆಂಟ್ರಪ್ರಿನರ್ಸ್, ಈಗ ನಮ್ಮ ಹತ್ರ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ ಅಲ್ವಾ? ಟಾಟಾ ಕಂಪನಿನೂ ಪ್ರೈವೇಟೇ, ಇನ್ಫೋಸಿಸು ಪ್ರೈವೇಟೇ, ಮಹೀಂದ್ರಾನು ಪ್ರೈವೇಟೇ, ಎಲ್ಲ ಪ್ರೈವೇಟ್ ಕಂಪನಿಗಳೇ, ಗೊತ್ತಿದೆ ಅದು. ಸೊ ಪ್ರೈವೇಟ್ ಆಂಟ್ರಪ್ರಿನರ್ಸ್ ಅಂದರೆ ಓನ್ಡ್ ಆ್ಯಂಡ್ ರನ್ ಬೈ ಇಂಡಿವಿಜುವಲ್ಸ್, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಅದರಲ್ಲಿ. ಎಕ್ಸಾಂಪಲ್, ಓಲಾ, ಪೇಟಿಎಮ್, ದೇ ಸ್ಟಾರ್ಟೆಡ್ ಪ್ರೈವೇಟ್ಲಿ. ಫೋನ್ಪೇ ಎಲ್ಲ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ನಾವು ನೋಡೋದೇ ಪ್ರೈವೇಟ್ ಆಂಟ್ರಪ್ರಿನರ್ಸ್ನ. ನೆಕ್ಸ್ಟ್ ಸ್ಟೇಟ್, ಗೌರ್ನಮೆಂಟ್. ಸ್ಟೇಟ್ ಅಂದರೆ ಗೌರ್ನಮೆಂಟ್ ಆಂಟ್ರಪ್ರಿನರ್ಸ್. ಗೌರ್ಮೆಂಟ್ ಓನ್ಸ್ ಆ್ಯಂಡ್ ಮ್ಯಾನೇಜಸ್. ಈಗ ಅದು ಪ್ರೈವೇಟೈಸೇಷನ್ ಆಯಿತು, ಏರ್ ಇಂಡಿಯಾ. ಮೊದಲದು ಗೌರ್ಮೆಂಟು ಅಷ್ಟೇ. ಯಾಕೆ? KSRTC, BEL, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, BHEL, ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್, HAL, ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್. ಎಷ್ಟೊಂದು ಕಂಪನೀಸು ಗೌರ್ನಮೆಂಟ್ ರನ್ ಮಾಡ್ತಾ ಇದೆ, ಅದು ನಿಮಗೆ ಗೊತ್ತಿದೆ. BSNL, ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಬ್ಯಾಂಕಿಂಗಲ್ಲೂ ಇದೆಲ್ಲ, SBI, ಪ್ರತಿಯೊಂದು ಸೆಕ್ಟರಲ್ಲೂ ಗೌರ್ಮೆಂಟ್ ಇದೆ, ಆದರೆ ತುಂಬ ಪ್ರೈವೇಟೇ ಇರೋದು. ಮತ್ತು ಇನ್ಶೂರೆನ್ಸಲ್ಲಿ LIC, ಕರೆಕ್ಟ್? ಸೊ ಅದೆಲ್ಲ ಏನು? ಸ್ಟೇಟ್ ಆರ್ ಗೌರ್ನಮೆಂಟ್ ಆಂಟ್ರಪ್ರಿನರ್ ಅಂತ. ನೆಕ್ಸ್ಟ್ ಜಾಯಿಂಟ್ ಆಂಟ್ರಪ್ರಿನರ್ಸ್, ಓನ್ಡ್ ಬೈ ಬೋತ್ ಗೌರ್ನಮೆಂಟ್ ಆ್ಯಂಡ್ ಪ್ರೈವೇಟ್. ಮಾರುತಿ ಸುಜುಕಿ, ಇಟ್ ವಾಸ್ ಇನಿಷಿಯಲಿ ಎ ಜಾಯಿಂಟ್ ವೆಂಚರ್ ವಿತ್ ಗೌರ್ಮೆಂಟ್ ಆಫ್ ಇಂಡಿಯಾ. ಈಗ ಇದು ಪ್ರೈವೇಟ್ ಆಗಿದೆ ಮಾರುತಿ ಸುಜುಕಿ, ಮೊದಲದು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಜಾಯಿಂಟ್ ವೆಂಚರ್. ಕೆಲವೊಂದು ಬ್ಯಾಂಕ್ಗಳು ಅಷ್ಟೇ, ಒಂದು ಗೌರ್ಮೆಂಟು ಮತ್ತು ಪ್ರೈವೇಟು ಎರಡು ಸೇರ್ಕೊಂಡು ಜಾಯಿಂಟ್ ವೆಂಚರಲ್ಲಿ ಮಾಡ್ತಾ ಇರ್ತಾರೆ. ಇದು ಎಕ್ಸಾಂಪಲ್ ನಮ್ಮದು ಮೆಟ್ರೋ, ಕರೆಕ್ಟ್? ಈಗ BMTC ಅಂತ ಬಂದಾಗ, KSRTC ಅಂತ ಬಂದಾಗ ಸ್ಟೇಟ್, ಕರೆಕ್ಟ್? ರೈಲ್ವೆ ಅಂತ ಬಂದಾಗ ಗೌರ್ಮೆಂಟು. ಮೆಟ್ರೋ ಇಸ್ ದ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರೋದು, ಅಂದರೆ ಗೌರ್ಮೆಂಟು ಮತ್ತು ಪ್ರೈವೇಟು ಎರಡೂ ಸೇರಿಕೊಂಡು ಸ್ಟಾರ್ಟ್ ಮಾಡಿರುವಂಥ ಒಂದು ಬಿಸ್ನೆಸ್ ಅದು. ಅದಕ್ಕೆ ಅದರಲ್ಲಿ ಚಾರ್ಜಸ್ ಜಾಸ್ತಿ. ಆದರೂ ನೀವು ಅಬ್ಸರ್ವ್ ಮಾಡಿ, ಮೆಟ್ರೋ ಸ್ಟೇಷನಿಗೆ ಹೋದಾಗ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಎವ್ರಿಥಿಂಗ್ ಈಸ್ ಬೀಯಿಂಗ್ ಹ್ಯಾಂಡಲ್ಡ್. ಅದೇ ನಾವು BMTC ಬಸ್ ಸ್ಟಾಪಲ್ಲಿ ಹಂಗೆ ನೋಡೋಕ್ಕಾಗುತ್ತಾ? ಆಗಲ್ಲ, ಕರೆಕ್ಟ್? ವೆನ್ ಸಮಥಿಂಗ್ ಇಸ್ ಬಿಲಾಂಗ್ಸ್ ಟು ಪ್ರೈವೇಟ್,
It is so properly maintained. Example, roads, highways, public partnership, private PPP ಅಂತ ಕರಿತೀವಿ ನಾವು, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ. ಅದ್ರಲ್ಲಿ ಮಾಡಿದಾಗ ನೀವು ನೋಡಿ ಎಷ್ಟೊಂದು ಚೆನ್ನಾಗಿ ಇನ್ಫ್ರಾಸ್ಟ್ರಕ್ಚರ್ನ ಮೇಂಟೈನ್ ಮಾಡ್ತಾರೆ. ಗೌರ್ಮೆಂಟ್ ಇನ್ವಾಲ್ವ್ಮೆಂಟು ಇರುತ್ತೆ, ದೇಶದ ಆರ್ಥಿಕ ಪರಿಸ್ಥಿತಿನೂ ಬೆಳೆಯುತ್ತೆ, ಡೆವಲಪ್ಮೆಂಟ್ ಆಗ್ತಾ ಇದೆ ದೇಶ, ಸೊಸೈಟಿಗೆ ಪಬ್ಲಿಕ್ಕಿಗೆ ಹೆಲ್ಪು ಆಗುತ್ತೆ, ಅದ್ರ ಜೊತೆ ಒಂದು ಪ್ರಾಪರ್ ಮೇಂಟೆನೆನ್ಸು ಕೂಡ ನಡೆಯುತ್ತೆ. ಸೊ ದಟ್ ಈಸ್ ದ ಬೆನಿಫಿಟ್ ಆಫ್ ಹ್ಯಾವಿಂಗ್ ಅ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಅದು ಅಂದರೆ ಜಾಯಿಂಟ್ ಆಂಟರ್ಪ್ರೆನರ್ಶಿಪ್. ಸೊ ನೆಕ್ಸ್ಟ್, ಬೇಸ್ಡ್ ಆನ್ ಜೆಂಡರಲ್ಲಿ ಮೆನ್ ಆಂಟರ್ಪ್ರಿನರ್ಸ್ ಆ್ಯಂಡ್ ವಿಮೆನ್ ಆಂಟರ್ಪ್ರಿನರ್ಸ್. You know, business owned and operated by men. Here, let me clarify you properly. Here, owned and operated by men ಅಂದ್ರೆ ಅರ್ಥ, ಒಂದು ಕಂಪನಿನಲ್ಲಿ 100% ಆಫ್ ಇನ್ವೆಸ್ಟ್ಮೆಂಟ್ ಇರುತ್ತಲ್ವಾ, 100% ಆಫ್ ಇನ್ವೆಸ್ಟ್ಮೆಂಟ್, ಅದರಲ್ಲಿ ಮೋರ್ ದೆನ್ 51% ಓನರ್ಶಿಪ್ ಇನ್ ಟರ್ಮ್ಸ್ ಆಫ್ ಶೇರ್ಸು, ಆ ರೀತಿ ಮೋರ್ ದೆನ್ 51%, ಅಂದರೆ 50%ಗಿಂತ ಮೇಲೆ 51% ಬಿದ್ರೂ ಅವಾಗ whoever is holding, whether men is holding it or women is holding it, they become the owner. For example, let's say there is a Mr. A. Okay, Mr. A ಅಂದರೆ men. Okay. Next there is Miss B. Miss B ಅಂದರೆ ವಿಮೆನ್. ಈಗ ಇವರಲ್ಲಿ ಎ ಹೋಲ್ಡ್ಸ್ ಕಂಪನಿ ಓನರ್ಶಿಪ್ 50%ಗಿಂತ ಮೇಲೆ, 50%ಗಿಂತ ಮೇಲೆ ಅಂದರೆ 51%, ಕರೆಕ್ಟಾ? ಈಗ 51% ಏನಾದರೂ ಮೇಲ್ ಕೈಯಲ್ಲಿ ಹೋದರೆ ಉಳಿದಿದ್ದು 49% ವಿಮೆನ್ ಕೈಯಲ್ಲಿ ಬಂದರೆ ಹೂ ಈಸ್ ಕನ್ಸಿಡರ್ಡ್ ಆಸ್ ಓನರ್? ಮೆನ್ ಈಸ್ ಕನ್ಸಿಡರ್ಡ್ ಆಸ್ ಓನರ್. ಅದೇ ಇದು ಉಲ್ಟಾ ಆದರೆ ವಿಮೆನ್ ಅಂದರೆ ಮೋರ್ ದೆನ್ 50%, ದಟ್ ಮೀನ್ಸ್ 51% ಆಫ್ ಶೇರ್ಸನ್ನು ಯಾರು ಹೋಲ್ಡ್ ಮಾಡ್ತಾರೋ ದೋಸ್ ಪೀಪಲ್, ದಟ್ ಪರ್ಸನ್ ಬಿಕಮ್ಸ್ ಅ ಓನರ್ ಅಂತ ನಾವು ಹೇಳ್ತೀವಿ, ವೆದರ್ ಇಟ್ ಈಸ್ ಅ ಮೆನ್ ಆರ್ ಅ ವಿಮೆನ್. ಟೆಕ್ನಿಕಲಿ ಹೇಳಬೇಕಂದ್ರೆ, ವಿತ್ ಪ್ರಾಪರ್ ಡೆಫಿನೇಷನ್ ಹೇಳಬೇಕಂದ್ರೆ. ಬಟ್ ಈಗ ನಾರ್ಮಲ್ ಆಗಿ ಒಬ್ಬ ಮೆನ್ ಬಿಸ್ನೆಸ್ನ ಓನ್ ಮಾಡಿ ಅದನ್ನು ಆಪ್ರೇಟ್ ಮಾಡ್ತಾ ಇದ್ದಾನೆ ಅಂದರೆ ಅರ್ಥ ಹಿ ಬಿಕಮ್ ಅ ಮೆನ್ ಆಂಟರ್ಪ್ರೆನರ್. ವಿಮೆನ್ own and led by a business owned and led by a women andre it's a women entrepreneur, and she is a women entrepreneur anta. You know that Sachin Bansal is a Flipkart owner and Kiran Mazumdar Shah was a founder of Biocon. Okay, so next, based on enterprise size, you have heard this word SMEs, correct? Small, medium, large enterprises. SMEs ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಬಟ್ ಸ್ಮಾಲ್ ಎಂಟರ್ಪ್ರೈಸ್, ಮೀಡಿಯಂ ಎಂಟರ್ಪ್ರೈಸ್, ಲಾರ್ಜ್ ಸ್ಕೇಲ್ ಎಂಟರ್ಪ್ರೈಸ್ ಅನ್ನುವಂಥದ್ದು ಬೇಸ್ಡ್ ಆನ್ ದ ಎಂಟರ್ಪ್ರೈಸ್ ಸೈಜ್, ಎಷ್ಟು ದೊಡ್ಡದಾಗಿದೆ ಬಿಸ್ನೆಸ್ಸು ಅನ್ನುವಂಥದ್ದು. ಸ್ಮಾಲ್ ಲಿಮಿಟೆಡ್ ಕ್ಯಾಪಿಟಲ್ ಮತ್ತು ಸ್ವಲ್ಪ ಎಂಪ್ಲಾಯೀಸ್ನ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದನ್ನು ನಾವು SMEs ಅಂತ ಕರಿತೀವಿ, ಸ್ಮಾಲ್ ಎಂಟರ್ಪ್ರೈಸ್, ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸ್ ಅಂತ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ರಿವೈಸ್ ಕ್ಲಾಸಿಫಿಕೇಶನ್ 1 ಏಪ್ರಿಲ್ 2025 ಇಂದ ಒಂದು ಬಿಸ್ನೆಸ್ಸನ್ನು ನಾವು ಮೈಕ್ರೋ, ಸ್ಮಾಲ್ ಅಥವಾ ಮೀಡಿಯಮ್ ಅಂತ ಹೇಳಬೇಕಂದ್ರೆ ಸುಮ್ಮನೆ ಹಾಗೆ ಇದು ಸ್ಮಾಲ್ ಬಿಸ್ನೆಸ್ಸು, ಇದು ಮೀಡಿಯಂ ಬಿಸ್ನೆಸ್ಸು, ಲಾರ್ಜ್ ಬಿಸ್ನೆಸ್ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅಂತ ಮಿನಿಸ್ಟ್ರಿ ಆಫ್ ಮೈಕ್ರೋ, ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರಲ್ಲಿ, ಮಿನಿಸ್ಟ್ರಿ ಅಂತ. ಸೊ ಅದು ಡೆಫಿನೇಷನ್ನ ಕೊಟ್ಟಿದೆ. ಏನು ಡೆಫಿನೇಷನ್ನು ನೋಡಿ ಇಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಆ್ಯಂಡ್ ಎಂಟರ್ಪ್ರೈಸಸ್ ರೆಂಡರಿಂಗ್ ಸರ್ವೀಸಸ್. ಅದರಲ್ಲಿ ಮೈಕ್ರೋ ಅಂದರೆ ಏನರ್ಥ? ತುಂಬ ಚಿಕ್ಕದು ಅಂತ. ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆರ್ ಇಕ್ವಿಪ್ಮೆಂಟ್. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಪ್ಲಾಂಟ್ ಆ್ಯಂಡ್ ಮಷಿನರಿ ಇಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಅದು ನಾಟ್ ಮೋರ್ ದೆನ್ 2.5 crore
ಆ್ಯಂಡ್ ಆ್ಯನ್ಯುವಲ್ ಟರ್ನ್ ಓವರ್ ನಾಟ್ ಮೋರ್ ದೆನ್ 10 crore ಆಗಿರಬೇಕು. ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಲೆಸ್ ದೆನ್ 2.5 crore ಆಗಿದ್ದರೆ, ಅಥವಾ ಆ್ಯಂಡ್ ಮತ್ತೆ ಆ್ಯನ್ಯುವಲ್ ಟರ್ನ್ ಓವರ್ ಅಂದರೆ ವರ್ಷಕ್ಕೆ ನಾವೇನು ಬಿಸ್ನೆಸ್ ಮಾಡ್ತೀವಲ್ಲ, ಬಿಸ್ನೆಸ್ ಮಾಡೋದು ಟರ್ನ್ ಓವರ್ ಅಂದರೆ ಪ್ರಾಫಿಟ್ ಅಲ್ಲ, ರೆವೆನ್ಯೂನೂ ಅಲ್ಲ. ಟರ್ನ್ ಓವರ್ ಅಂದರೆ ನಾವು ಎಷ್ಟು ಬಿಸ್ನೆಸ್ ಮಾಡ್ತೀವಲ್ಲ ಅದು 10 ಕೋಟಿಗಿಂತ ಕಡಿಮೆ ಇರಬೇಕು. ಅಂಥದ್ದನ್ನು ನಾವು ಮೈಕ್ರೋ ಬಿಸ್ನೆಸ್ ಅಂತ ಕರಿತೀವಿ. ಅದಾದಮೇಲೆ ಸ್ಮಾಲ್ ಎಂಟರ್ಪ್ರೈಸಸ್ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆರ್ ಇಕ್ವಿಪ್ಮೆಂಟ್ ಈಸ್ ನಾಟ್ ಮೋರ್ ದೆನ್ 25 crore. ಅಂದರೆ ಅರ್ಥ 2.5 ಕೋಟಿಗಿಂತ ಜಾಸ್ತಿ ಆದರೆ 25 ಕೋಟಿಗಿಂತ ಕಡಿಮೆ, ಆ ರೇಂಜಲ್ಲಿದ್ದರೆ ಅದು ಸ್ಮಾಲ್ ಸ್ಕೇಲಲ್ಲಿ ಬೀಳುತ್ತೆ. ಆಮೇಲೆ ಟರ್ನ್ ಓವರ್ ಎಷ್ಟಿರಬೇಕು? 10 ಕೋಟಿಗಿಂತ ಜಾಸ್ತಿ 100 ಕೋಟಿಗಿಂತ ಕಡಿಮೆ, ಅವಾಗ ಅದು ಸ್ಮಾಲ್ ಸ್ಕೇಲ್ ಆಗುತ್ತೆ. ನೆಕ್ಸ್ಟ್ ಮೀಡಿಯಂ ಎಂಟರ್ಪ್ರೈಸಸ್. ಮೀಡಿಯಂ ಎಂಟರ್ಪ್ರೈಸಸ್ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಆ್ಯಂಡ್ ಮಷಿನರಿ ಆರ್ ಇಕ್ವಿಪ್ಮೆಂಟ್ ನಾಟ್ ಮೋರ್ ದೆನ್ 125 crore. ನಿನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಏನು ಪ್ಲಾಂಟ್ ಮಷಿನರಿ ಇಕ್ವಿಪ್ಮೆಂಟ್ಸ್ ಎಲ್ಲ ಆಗ್ತೀಯಲ್ಲ ಅದು 125 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಮೀಡಿಯಂ ಎಂಟರ್ಪ್ರೈಸ್ ಅಂತ ಕರಿತೀವಿ. ಅಂದರೆ ಅರ್ಥ 25 ಕೋಟಿಗಿಂತ ಮೇಲಿರಬೇಕು, 125 ಕೋಟಿಗಿಂತ ಕಡಿಮೆ ಇರಬೇಕು, ಆವಾಗ ಅದು ಮೀಡಿಯಮಲ್ಲಿ ಫಾಲ್ ಆಗುತ್ತೆ. ಟರ್ನ್ ಓವರ್ ಎಷ್ಟಿರಬೇಕು? 100ಕ್ಕಿಂತ ಮೇಲೆ 500ಕ್ಕಿಂತ ಕಡಿಮೆ, ಆವಾಗ ಅದು ಮೀಡಿಯಮಲ್ಲಿ ಫಾಲ್ ಆಗುತ್ತೆ. ಸೊ ಇದು ಈಗ ಲಾರ್ಜ್ ಅಂದರೆ ಇಲ್ಲೇ ಗೊತ್ತಾಗುತ್ತೆ ಯಾವುದು 125 ಕೋಟಿಗಿಂತ ಮೇಲೆ ಇನ್ವೆಸ್ಟ್ಮೆಂಟ್ ಇದೆ ಪ್ಲಾಂಟ್ ಆ್ಯಂಡ್ ಮಷಿನರಿನಲ್ಲಿ, ಮತ್ತು ಟರ್ನ್ ಓವರು 500 ಕೋಟಿಗಿಂತ ಮೇಲೆ ಇದೆಯೋ ಅದನ್ನು ನಾವು ಲಾರ್ಜ್ ಸ್ಕೇಲ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇದು ಡೆಫಿನೇಷನ್ ಗಿವನ್ ಬೈ ಯಾರಿದು? ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಹಿಂಗೆ ನೆನ್ಪಿಟ್ಕೊಳ್ಬೇಕು, ಹಿಂಗೆ ಓದಬೇಕು ಟೆಕ್ನಿಕಲ್ ಆಗಿ. ಓಕೆ, ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಈಗ ನಿಮಗೆ ಸ್ಮಾಲ್ ಸ್ಕೇಲ್ ಅಂಥ ಬಿಸ್ನೆಸ್ಸನ್ನು ಈಗ ನಿಮಗೆ ಅರ್ಥ ಆಗಿದೆ, ಡೆಫಿನೇಷನ್ ಆಫ್ ಸ್ಮಾಲ್ ಎಂಟರ್ಪ್ರೈಸ್, ಮೀಡಿಯಂ ಎಂಟರ್ಪ್ರೈಸ್ ಆ್ಯಂಡ್ ಲಾರ್ಜ್ ಎಂಟರ್ಪ್ರೈಸ್. ಈಗ ಆ ಲಿಮಿಟೆಡ್ ಕ್ಯಾಪಿಟಲ್ ಆ್ಯಂಡ್ ಎಂಪ್ಲಾಯೀಸ್ ಜೊತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದು ಸ್ಮಾಲ್ ಎಂಟರ್ಪ್ರೈಸ್. ಓಕೆ, ಅದಾದಮೇಲೆ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸ್ ಅಂದರೆ ಮಾಡ್ರೇಟ್ ಲೆವೆಲ್. ಮೀಡಿಯಂ ಸ್ಕೇಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ಮಾಡ್ರೇಟ್ ಲೆವೆಲ್. ಎಕ್ಸಾಂಪಲ್ಸ್ ಇದೆ ಇಲ್ಲಿ, ರೀಜನಲ್ ಟೆಕ್ಸ್ಟೈಲ್ ಫ್ಯಾಕ್ಟ್ರೀಸ್ ಅದೆಲ್ಲ. ನೆಕ್ಸ್ಟ್ ಲಾರ್ಜ್ ಸ್ಕೇಲ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದು ರಿಲಯನ್ಸ್ ಇಂಡಸ್ಟ್ರಿ, ಟಾಟಾ ಗ್ರೂಪ್ಸ್ ಅದೆಲ್ಲ ಲಾರ್ಜ್ ಸ್ಕೇಲ್ ಬಿಸ್ನೆಸಸ್ಸು. ಓಕೆ, ಸೊ ಇಷ್ಟು ಬೇಸ್ಡ್ ಆನ್ ದ ಎಂಟರ್ಪ್ರೈಸ್ ಸೈಜ್. ಈಗ ನಿಮಗೆ ಎಂಟರ್ಪ್ರೈಸ್ ಸೈಜ್ ಏನು ಅನ್ನೋದು ಗೊತ್ತಾಯ್ತಾಗಲೇ. ಈಗ ಅಂಥದ್ದನ್ನು ಸ್ಟಾರ್ಟ್ ಮಾಡೋನು ಸ್ಮಾಲ್ ಸ್ಕೇಲ್ ಆಂಟ್ರಪ್ರೆನರ್, ಮೀಡಿಯಂ ಸ್ಕೇಲ್ ಆಂಟ್ರಪ್ರೆನರ್ ಆ್ಯಂಡ್ ಲಾರ್ಜ್ ಸ್ಕೇಲ್ ಆಂಟ್ರಪ್ರೆನರ್. ನೆಕ್ಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್, ಬೇಸ್ಡ್ ಆನ್ ದ ಕ್ಲಾರೆನ್ಸ್ ಡ್ಯಾನ್ಹಾಫ್ಸ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ತುಂಬ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಡೈರೆಕ್ಟಾಗಿ ನಿಮಗೆ 5 ಮಾರ್ಕ್ಸಿಗೆ ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟ್ರಪ್ರೆನರ್ಸ್ ಬೇಸ್ಡ್ ಆನ್ ದ ಕ್ಲಾರೆನ್ಸ್ ಡ್ಯಾನ್ಹಾಫ್ ಕ್ಲಾಸಿಫಿಕೇಶನ್ ಅಂತ ಕೇಳಿಬಿಡ್ಬೋದು. ಓಕೆ, ಆಮೇಲೆ 2 ಮಾರ್ಕ್ಸಿಗೆ ಆಗಲೇ ಹೇಳ್ದಂಗೆ ನಾನು ವಾಟ್ ಡು ಯು ಮೀನ್ ಬೈ ಇನೋವೇಟಿವ್ ಆಂಟ್ರಪ್ರೆನರ್, ಇಮಿಟೇಟಿವ್ ಆಂಟ್ರಪ್ರೆನರ್, ಫ್ಯಾಬಿಯನ್ ಆಂಟ್ರಪ್ರೆನರ್ ಆರ್ ಡ್ರಾನ್ ಆಂಟ್ರಪ್ರೆನರ್ ಅಂತ ಕೇಳ್ಬೋದು. ಸೊ ಈ ರೀತಿ ಕೇಳುವಂಥ ಚಾನ್ಸಸ್ ಇರೋದ್ರಿಂದ ನೀವು ಇದನ್ನು ಓದಲೇಬೇಕಾಗತ್ತೆ, ತುಂಬ ಇಂಪಾರ್ಟೆಂಟು. ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕೇಳ್ತಾರೆ ಈ ರೀತಿ ಕ್ವೆಶನ್ಸನ್ನು. ಸೊ ಹೂ ಈಸ್ ಅನ್ ಇನೋವೇಟಿವ್ ಆಂಟ್ರಪ್ರೆನರ್? ಸಿ, ಫಸ್ಟ್ ಒನ್ ಬೇಸ್ಡ್ ಆನ್ ದ ಕ್ಲಾರೆನ್ಸ್ ಡ್ಯಾನ್ಹಾಫ್ ಕ್ಲಾಸಿಫಿಕೇಶನ್, first is we do have innovative entrepreneur. So innovative entrepreneur create a new product or ideas. ಹೊಸದಾಗಿ ಏನು ಐಡೆಂಟಿಫೈ ಮಾಡಿ ಕ್ರಿಯೇಟ್ ಮಾಡ್ತಾನಲ್ಲ ಅವನು ಇನೋವೇಟಿವ್ ಆಂಟ್ರಪ್ರೆನರ್. ಎಕ್ಸಾಂಪಲ್, ಬೈಜು ಕಂಪನಿನ ಸ್ಟಾರ್ಟ್ ಮಾಡಿದ್ದು ಬೈಜು ರವೀಂದ್ರನ್, ದಟ್ ಈಸ್ ಬೈಜೂಸ್ ಲರ್ನಿಂಗ್ ಆ್ಯಪ್ ಅಂತ ಸ್ಟಾರ್ಟ್ ಮಾಡಿದ್ದು. ಮೊದಲು ಅದನ್ನು ಎಜುಕೇಷನಲ್ ಎಡ್ಟೆಕ್ ಕಂಪನಿಗಳು ಇದ್ದೇ ಇರಲಿಲ್ಲ, ಯೂಟ್ಯೂಬ್ ಯೂಸ್ ಮಾಡ್ಕೊಂಡು ಪಾಠ ಮಾಡ್ತಾಯಿದ್ರು ತುಂಬ ಜನ. ಆದರೆ ಬೈಜೂಸ್ನ ಲರ್ನಿಂಗ್ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಬೈಜು ರವೀಂದ್ರ ಈಸ್ ಅ ಇನೋವೇಟಿವ್ ಆಂಟ್ರಪ್ರೆನರ್. ಎಕ್ಸಾಂಪಲ್. ನೆಕ್ಸ್ಟ್, ಇಮಿಟೇಟಿವ್ ಆಂಟ್ರಪ್ರೆನರ್, ಇಮಿಟೇಟ್ ಮಾಡುವಂಥದ್ದು. ಇಮಿಟೇಟ್ ಮಾಡುವಂಥದ್ದು ಅಂದರೆ ಏನು ಹೇಳಿ? ಆ ಟೀಚರ್ ಕ್ಲಾಸಲ್ಲಿ ಏನು ಪಾಠ ಮಾಡ್ತಾರಂತ ನೀವು ಇಮಿಟೇಟ್ ಮಾಡ್ತೀರಲ್ಲ, ಕರೆಕ್ಟ್?
ಅಂದರೆ ಬೇರೆಯವ್ರು ಮಾಡಿರೋ ಬಿಸ್ನೆಸ್ಸನ್ನು ನಾವು ಕಾಪಿ ಮಾಡಿ ಅಥವಾ ಅದನ್ನೇ ಸ್ವಲ್ಪ ಇಂಪ್ರೂವೈಸ್ ಮಾಡ್ತೀವಿ. ದಟ್ ಈಸ್ ಕಾಪಿ ಆರ್ ಇಂಪ್ರೂವ್ ದ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಮಾಡೆಲ್ಸ್. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ imitative entrepreneur. So example, Zomato food delivery app similar to Uber Eats. Next, Fabian entrepreneur. ಫ್ಯಾಬಿಯನ್ ಆಂಟ್ರಪ್ರೆನರ್ ಅಂದರೆ ಸ್ವಲ್ಪ ಭಯ ಪಡುವಂಥ ವ್ಯಕ್ತಿ. ಯಾವುದಾದ್ರೂ ಇನೋವೇಷನ್ನು ಏನಾದರೂ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಹೋಗಿ ಅದನ್ನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಲ್ಲ, ಯೋಚನೆ ಮಾಡ್ತಾನೆ, ಸ್ವಲ್ಪ ಸ್ಲೋ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾನೆ. ಅಂಥವನ್ನನ್ನು ನಾವು ಫ್ಯಾಬಿಯನ್ ಆಂಟ್ರಪ್ರಿನರ್ ಅಂತೀವಿ. ಹಿ ಈಸ್ ವೆರಿ ಕಾಶಿಯಸ್, ತುಂಬ ಕಾಶಿಯಸ್ ಆಗಿ. ಈಗ ಏನಾದರೂ ಪ್ರಾಡಕ್ಟ್ ಮಾರ್ಕೆಟಲ್ಲಿ ಲಾಂಚ್ ಆದರೆ ಕಸ್ಟಮರ್ಸ್ ಎಲ್ಲರೂ ತೊಗೊಂಡು ಹೋಗಿ ಇಮಿಡಿಯೇಟ್ಲಿ ಪರ್ಚೇಸ್ ಮಾಡ್ತೀರಾ? ನಿಮ್ಮಲ್ಲಿರೋರು ಎಲ್ಲರೂ ಯಾರೋ ಒಬ್ಬರು ಇಬ್ಬರು ಇರ್ತೀರಾ ಇಮಿಡಿಯೇಟ್ಲಿ ಹೋಗಿ ಪರ್ಚೇಸ್ ಮಾಡೋರು. ಕೆಲವರು ಎಷ್ಟು ಕಾಶಿಯಸ್ ಆಗಿ ಎಲ್ಲರೂ ಪರ್ಚೇಸ್ ಮಾಡಾದ್ಮೇಲೆ ನಾನು ಮಾಡ್ತೀನಿ ಅಂತ ವೇಟ್ ಮಾಡ್ತಾ ಇರ್ತೀರ. ಅದೇ ರೀತಿ ಇಲ್ಲೂ ಕೂಡ ಆಂಟ್ರಪ್ರೆನರ್, ಒಬ್ಬ ಬಿಸ್ನೆಸ್ ಮ್ಯಾನು ಎಲ್ಲ ಕಡೆ ಟೆಕ್ನಾಲಜಿ, ಏನೋ ಒಂದು ಟೆಕ್ನಾಲಜಿ ಬಂತು, ಏನೋ ಒಂದು ಹೊಸದಾಗಿ ಬಂತು, ಎಲ್ಲ ಟ್ರೆಂಡ್ ಹೆಂಗೆ ನಡೀತಾ ಇದೆ, ಮಾರ್ಕೆಟಲ್ಲಿ ಕಸ್ಟಮರ್ ಅಕ್ಸೆಪ್ಟ್ ಮಾಡ್ತಾರೋ ಅದನ್ನು ಇಲ್ವೋ, ಎಲ್ಲ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ತಾ ಇದ್ದಾರೋ, ಸಿಚುವೇಶನ್ ಹೆಂಗಿದೆ, ಪ್ರಾಫಿಟ್ ಮಾಡಲಿಕ್ಕೆ ಸಾಧ್ಯನೋ ಇಲ್ವೋ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎಷ್ಟು ಅದರಲ್ಲಿ ರಿಸ್ಕ್ ಇದೆ ಎಲ್ಲ ಅರ್ಥ ಮಾಡಿಕೊಂಡು ಕಾಶಿಯಸ್ ಆಗಿ ಚೇಂಜಸ್ನ ಸ್ಲೋ ಆಗಿ ಅಡಾಪ್ಟ್ ಮಾಡ್ತಾನೆ. ಅಂಥ ವ್ಯಕ್ತಿನ ನಾವಿಲ್ಲಿ ಫ್ಯಾಬಿಯನ್ ಆಂಟ್ರಪ್ರೆನರ್ ಅಂತ ಕರಿತೀವಿ. ಇಲ್ಲಿ ಯಾಕೆ ಸ್ಲೋ ಆಗಿ ಅಡಾಪ್ಟ್ ಮಾಡ್ತಾನೆ ಅನ್ನುವಂಥ ಪದ ಯಾಕೆ ಅಂದರೆ, ಇಲ್ಲಿ ಡ್ರೋನ್ ಆಂಟ್ರಪ್ರೆನರ್ ಅಂತ ಬಂದಾಗ ಇವನು ಅಡಾಪ್ಟ್ ಮಾಡೋದೇ ಇಲ್ಲ, ರೆಫ್ಯೂಸ್ ಮಾಡ್ತಾನೆ. ಯಾವುದಾದ್ರೂ ಹೊಸ ಟೆಕ್ನಾಲಜಿ ಏನಾದರೂ ಹೊಸದಾಗಿ ಬಂದರೆ ಮಾರ್ಕೆಟಲ್ಲಿ ಇವನು ಅದನ್ನು ಹಿ ಈಸ್ ನಾಟ್ ಎಟ್ ಆಲ್ ವರಿಡ್ ಅಬೌಟ್ ದಟ್. ನಾನು ಏನು ಮಾಡ್ತಾ ಇದ್ದೀನೋ ಹಂಗೆ ಇರ್ತೀನಿ. ನಾನು ನೆನ್ನೆ ಹೇಳ್ತಾ ಇದ್ದೆ, ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ. ನಾವು ಮೋಸ್ಟ್ ಆಫ್ ದ ಟೈಮ್ಸು ಯಾಕೆ ಕೆಲವೊಬ್ಬರು ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿರ್ತಾರೆ ಚಿಕ್ಕದಾಗೇ ಇದ್ಬಿಡ್ತಾರೆ, ಅವರು ಜೀವನ ಪರ್ಯಂತ ಚಿಕ್ಕದಾಗೇ ಇದ್ಬಿಡುತ್ತೆ. ಯಾಕೆ ಅಂದರೆ ಅವರು ಡ್ರೋನ್ ಆಂಟ್ರಪ್ರೆನರ್ಸ್. ದೇ ರೆಫ್ಯೂಸ್ ಟು ಚೇಂಜ್ ಈವನ್ ಇಫ್ ದ ಬಿಸ್ನೆಸ್ ಇಸ್ ಸಫರಿಂಗ್ ಆಲ್ಸೋ. They don't want to change themselves. They don't want to take risk. They don't want to expand the business. They don't want to adopt the innovation, technology. They don't want to go along with the trend in the market. So they refuses it. Then they become a drawn entrepreneurs. When they slowly accept it, they become a Fabian entrepreneur. When they copy or imitate or improve something, they become a imitative entrepreneur. But when someone starts something new innovatively, that person becomes a innovative entrepreneur. So this is how, based on the Clarence Danhof classification, the 4 different types of entrepreneur. ನೆನಪಿರಬೇಕು, ಇನೋವೇಟಿವ್ ಅಂದರೆ ಅವನೇ ಇನೋವೇಷನ್ ಮಾಡ್ತಾನೆ, ಇಮಿಟೇಟಿವ್ ಅಂದರೆ ಬೇರೆಯವ್ರು ಮಾಡಿರೋ ಇನೋವೇಷನ್ನ ಕಾಪಿ ಮಾಡ್ತಾನೆ ಅಥವಾ ಅದನ್ನು ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ತಾನೆ. ಫ್ಯಾಬಿಯನ್ ಅಂದರೆ ಸ್ಲೋ ಆಗಿ ಅಡಾಪ್ಟ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಡ್ರಾನ್ ಆಂಟ್ರಪ್ರೆನರ್ ಅಂದರೆ ಚೇಂಜೇ ಮಾಡಲ್ಲ ಅನ್ನೋ ರೀತಿ ಇರ್ತಾನೆ. ಸೊ ಇದು ಬೇಸ್ಡ್ ಆನ್ ದ ಕ್ಲಾರೆನ್ಸ್ ಡ್ಯಾನ್ಹಾಫ್ ಕ್ಲಾಸಿಫಿಕೇಶನ್. ಸೊ ಇಷ್ಟು ಇವತ್ತಿನ ಕ್ಲಾಸಿಗೆ ಟೈಪ್ಸ್ ಆಫ್ ಆಂಟ್ರಪ್ರೆನರ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. Again, I'm just brushing up based on the business types, based on the technology, based on the ownership, based on the gender, based on the enterprise size, based on the Clarence Danhoff's classification. Based on the type, trading entrepreneur, manufacturing entrepreneur, agricultural entrepreneur. Based on the technology, technical entrepreneur, non-technical entrepreneur. Based on the ownership, private, state, joint. Based on the gender, men, women. Based on the enterprise size, small scale, medium scale, large scale. Based on Clarence Danhoff, innovative, imitative, Fabian and drawn entrepreneurs. ಸೊ ಇಷ್ಟು ಟೈಪ್ಸ್ ಆಫ್ ಆಂಟ್ರಪ್ರಿನರ್ಸ್. ಇಲ್ಲಿವರೆಗೂ ನೋಡಿ, ನಾವು ಫಸ್ಟ್ ಯೂನಿಟನ್ನು ಸ್ಟಾರ್ಟ್ ಮಾಡಿದಾಗ್ಲಿಂದ ಸಿಲೆಬಸ್ ಕವರ್ ಮಾಡಿದ್ದೀವಿ, ಟೈಪ್ಸ್, ಮೀನಿಂಗ್ ಆಫ್ ಆಂಟ್ರಪ್ರಿನರ್ಶಿಪ್ ಮಾಡಿದ್ದೀವಿ, ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆಂಟ್ರಪ್ರಿನರ್ಶಿಪ್ ಮಾಡಿದ್ದೀವಿ, ಆಮೇಲೆ ಮೀನಿಂಗ್ ಆಫ್ ಎಂಟರ್ಪ್ರೆನರ್, ಕೀ ಫೀಚರ್ಸ್ ಆಫ್ ಆನ್ ಆಂಟ್ರಪ್ರೆನರ್, ನೆಕ್ಸ್ಟ್ ಎಕ್ಸಾಂಪಲ್ಸ್ ಫ್ರಮ್ ಇಂಡಿಯಾ, ಡಿಫ್ರೆನ್ಸ್ ಬಿಟ್ವೀನ್ ಆಂಟ್ರಪ್ರೆನರ್ ಆ್ಯಂಡ್ ಇಂಟ್ರಪ್ರೆನರ್, ಆಂಟ್ರಪ್ರೆನರ್ ಆ್ಯಂಡ್ ಎಂಟರ್ಪ್ರೈಸ್. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಆನ್ ಆಂಟ್ರಪ್ರೆನರು ಆಯಿತು ನೆನ್ನೆ ಕ್ಲಾಸಲ್ಲಿ. ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಬೀಯಿಂಗ್ ಅನ್ ಆಂಟ್ರಪ್ರೆನರ್ ಆಯಿತು. ಆಮೇಲೆ ಕ್ವಾಲಿಟೀಸ್ ಆಫ್ ಅ ಸಕ್ಸಸ್ಫುಲ್ ಆಂಟ್ರಪ್ರೆನರ್ ನೆನ್ನೆ ಕ್ಲಾಸ್ವರೆಗೂ ಆಗಿತ್ತು. ಇವತ್ತು ನಾವು ಟೈಪ್ಸ್ ಆಫ್ ಆಂಟ್ರಪ್ರೆನರ್ಸ್ನ ಡಿಸ್ಕಸ್ ಮಾಡಿದ್ದೀವಿ.
ಇನ್ನು ನಾಳೆ ರೋಲ್ ಆಫ್ ಆಂಟ್ರಪ್ರೆನರ್ಶಿಪ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಈವನ್ KAS IAS ಲೆವೆಲ್ ಎಕ್ಸಾಮ್ಸಲ್ಲೂ ಕೇಳಿರುವಂಥ ಪ್ರಶ್ನೆ ಕೇಳ್ತಾರೆ ಇದು. ಒಬ್ಬ ಆಂಟ್ರಪ್ರೆನರು ಒಂದು ದೇಶದ ಆರ್ಥಿಕ ಪರಿಸ್ಥಿತಿಗೆ ಬೆಳವಣಿಗೆಗೆ ಯಾವ ರೀತಿ ತನ್ನ ರೋಲನ್ನು ಪ್ಲೇ ಮಾಡ್ತಾನೆ ಅಂತ, ಸಹಾಯ ಮಾಡ್ತಾನೆ ಅಥವಾ ಹೇಗೆ ಮಾಡ್ತಾನೆ ಅನ್ನುವಂಥದ್ದು ರೋಲ್ ಆಫ್ ಆಂಟ್ರಪ್ರೆನರ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್. ಅದಾದಮೇಲೆ ಕ್ವೆಶನ್ ಬ್ಯಾಂಕ್ ಬಗ್ಗೆ ನಾಳೆ ರೋಲ್ ಆಫ್ ಆಂಟ್ರಪ್ರೆನರ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಇರೋದೇ 11 ಪಾಯಿಂಟ್ಸ್ ತೊಗೊಂಡಿರೋದು ನಾನು. ಅದು ಡಿಸ್ಕಸ್ ಮಾಡಾದ್ಮೇಲೆ ಕ್ವೆಶನ್ ಬ್ಯಾಂಕ್ ಡಿಸ್ಕಸ್ ಮಾಡೋಣ. ಓಕೆ.